ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಈ ಆಷಾಢ ಮಾಸದ ಶುಕ್ರವಾರದ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಈ ಆಷಾಢ ಮಾಸದ ಶುಕ್ರವಾರದಂದು ಪ್ರತಿಯೊಬ್ಬರೂ ಮಹಾಲಕ್ಷ್ಮಿಯ ದರ್ಶನ ಮತ್ತು ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠಣೆಯನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ. ಅದರಂತೆ ಮಹಾಲಕ್ಷ್ಮಿಯ ಅನುಗ್ರಹ ಈ ಆಷಾಢ ಮಾಸದಲ್ಲಿ ದೊರಕುವುದರಿಂದ ಸಕಲ ಶತ್ರುಪೀಡಾ ಬಾಧೆ ನಿವಾರಣೆ ಆಗ್ತಾ ಹೋಗುತ್ತೆ. ಸಕಲರ ಮನೋವಾಂಛಿತಗಳು ಶೀಘ್ರವಾಗಿ ಸಿದ್ಧಿಸ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕು. ಇದರಿಂದ ವಿಶೇಷವಾದ ಅನುಗ್ರಹ ನಿಮಗೆ ಉಂಟಾಗ್ತಾ ಹೋಗುತ್ತೆ. ಮತ್ತು ಬಿಲ್ವ ಪತ್ರೆಯನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಹೆಚ್ಚಾಗಿ ದೊರೀತಾ ಹೋಗುತ್ತೆ. ಯಾವುದೇ ಋಣಬಾಧೆಗಳಿರಲಿ ಮತ್ತು ರಾಹುವಿನ ತೊಂದರೆಗಳಿಂದ ಸಮಸ್ತ ಎಲ್ಲ ದೋಷಗಳ ಪರಿಹಾರ ಉಂಟಾಗ್ತಾ ಹೋಗುತ್ತೆ. ಅದರಂತೆ ಈ ಆಷಾಢ ಮಾಸದ ಶುಕ್ರವಾರ ನಮ್ಮ ವೇದಗಳಲ್ಲಿ ಒಂದು ಸಂದೇಶವನ್ನು ನೀಡುತ್ತೆ ಗೊತ್ತಾ ವೀಕ್ಷಕರೇ. ಏಕೆಂದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಭವಿಷ್ಯದ ಜೊತೆಯಲ್ಲಿ ಭವಿಷ್ಯವನ್ನು ರೂಪಿಸುವ ಸಂದೇಶಗಳನ್ನು ಗ್ರಹಗಳು ನೀಡ್ತಾ ಹೋಗ್ತವೆ. ಏಕೆಂದರೆ ಗ್ರಹಗಳು ಭವಿಷ್ಯವನ್ನು ನುಡಿಯೋದರ ಜೊತೆಗೆ ಭವಿಷ್ಯವನ್ನು ರೂಪಿಸುವಂತಹ ಸಂದೇಶಗಳನ್ನು ನೀಡುತ್ತೆ. ಇದರಿಂದ ನಾವು ಆ ಭವಿಷ್ಯದ ಸಂದೇಶಗಳನ್ನು ಪರಿಪಾಲನೆಯನ್ನು ಕಾಲಜ್ಞಾನದ ಪ್ರಕಾರವನ್ನು ಮಾಡಿದ್ರಿಂದ ಸಕಲ ದುರ್ದೋಷಗಳೇ ಪರಿಹಾರ ಆಗ್ತಾ ಹೋಗುತ್ತವೆ ಅಂತಂದು ಹೇಳುತ್ತೆ. ಆದ್ದರಿಂದ ಅಂತಹ ಸಂದೇಶ ಏನು ಅಂತಂದರೆ ಸಮಸ್ತ ವೀಕ್ಷಕ ಬಾಂಧವರಿಗೂ ನಮ್ಮ ಮತ್ತು ಶ್ರೀಮಠದ ಸಕಲ ಶಿಷ್ಯ ವರ್ಗ ಭಕ್ತವೃಂದಕ್ಕೆಲ್ಲ ಒಂದು ಸಂದೇಶವನ್ನು ಹೇಳ್ತಾ ಇದ್ದೀವಿ. ಅದನ್ನು ಪರಿಪಾಲನೆಯನ್ನು ಪ್ರತಿಯೊಬ್ಬರೂ ಮಾಡೋದರಿಂದ ಜೀವನದಲ್ಲಿ ಯಶಸ್ಸಿನ ಸೂತ್ರ ನಿಮ್ಮದಾಗಿದೆ. ಯಶಸ್ಸು ನಿಮ್ಮ ಬಳಿ ಹುಡುಕಿಕೊಂಡು ಬರಲಿದೆ. ಆ ಸೂತ್ರ ಏನಪ್ಪ ಅಂತಂದರೆ ನಮ್ಮ ಕಾಲಜ್ಞಾನದಲ್ಲಿ ಹೇಳುತ್ತೆ, ಗುಣವಜ್ಜನ ಸಂಸರ್ಗಾತಂ ಯಾತಿ ನಿಚೂಪಿ ಗೌರವಂ ಪುಷ್ಪಮಾಲಾನುಸಂಗೇನ ಸೂತ್ರಂ ಶಿರಸಿ ಧಾರ್ಯೇತ್. ಅಂದರೆ ಈ ಪುಷ್ಪಮಾಲೆಯನ್ನು ನೋಡಿ, ಈ ಪುಷ್ಪಗಳನ್ನು ನಾನಾ ವಿಧ ಪುಷ್ಪಗಳನ್ನು ಈ ದಾರ ಜೋಡಿಸಿದೆ. ಈ ದಾರಕ್ಕೆ ಈ ಪುಷ್ಪಗಳು ಏನಪ್ಪ ಮಾಡ್ತವೆ ಅಂತಂದರೆ ಭಗವಂತನ ಪಾದಗಳಿಗೆ ಅರ್ಪಣೆ ಆಗುತ್ತೆ. ಭಗವಂತನ ಶಿರದಲ್ಲಿ ಕೊರಳಿನಲ್ಲಿ ಅಲಂಕಾರವಾಗಿ ತನ್ನ ಜನ್ಮವನ್ನು ಸಾರ್ಥಕತೆಯನ್ನು ಮಾಡ್ತಾ ಹೋಗುತ್ತೆ. ಅದರಂತೆ ಈ ಪುಷ್ಪದ ಜೊತೆಯಲ್ಲಿ ಈ ದಾರ ನೋಡಿ ಏನಾಯಿತು, ಅದನ್ನೂ ಸಹ ತನ್ನ ಜನ್ಮವನ್ನು ಸಾರ್ಥಕತೆಯನ್ನು ಮಾಡ್ತು. ಭಗವಂತನ ಸಾಮೀಪ್ಯ ನಮಗೆ ದೊರೆಯಿತು. ಅಂದರೆ ಅದಕ್ಕೋಸ್ಕರನೇ ಅನೇಕ ಶರಣರು ಹೇಳ್ತಾರೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಹಂಗಾಗಿ ನಾವುಗಳು ಸದಾ ಗುಣವಂತರ ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಹವಾಸವನ್ನು ಮಾಡುವುದರಿಂದ ನಮ್ಮಲ್ಲಿರೋ ಎಲ್ಲ ದುರ್ಗಗುಣಗಳು ನಶಿಸಿ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಯಶಸ್ಸು ನಮ್ಮನ್ನ ಹುಡುಕ್ತಾ ಬರುತ್ತಾ ಹೋಗುತ್ತೆ. ಎಲ್ಲಿ ನಿಮ್ಮಲ್ಲಿ ದುರ್ಗುಣಗಳು ಮಾಯವಾಗ್ತವೋ, ಸದ್ಗುಣಗಳು ನಿಮ್ಮಲ್ಲೇ ರೂಪವನ್ನು ಹೊಂದುತ್ತವೋ. ಏಕೆಂದರೆ ನೀವು ಸದ್ಗುಣ ಸಂಪನ್ನರಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಏಕೆಂದರೆ ಭಗವಂತ ನಮ್ಮ ಹೃದಯದಲ್ಲಿ ಅಲ್ಲೇ ನೆಲೆಸಿ ಬಿಡ್ತಾನೆ. ಹೀಗಾಗಿ ಅವನು ಆಂತರಿಕ ಪ್ರೀತಿಯನ್ನ, ಆಂತರಿಕ ಶುದ್ಧತೆಯನ್ನು ನೋಡುವಂತನು ಭಗವಂತ. ಆದ್ದರಿಂದ ನಾವುಗಳು ಪ್ರತಿದಿನವೂ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಂದರೆ ಈ ಶುಭ ಸಂದೇಶವನ್ನು ಪ್ರತಿಯೊಬ್ಬರೂ ಪಾಲನೆಯನ್ನು ಮಾಡ್ತೀರಾ ತಾನೇ? ಆಗ ಮಾತ್ರ ನಿಮಗೆ ಯಶಸ್ಸಿನ ಹಾದಿ
ಸುಗಮ ಆಗ್ತಾ ಹೋಗುತ್ತೆ. ನೀವು ಬಯಸುವ ಸಕಲ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಆ ವಿಜಯಲಕ್ಷ್ಮಿ ಅನುಗ್ರಹವನ್ನ ಮಾಡಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಗಾಮೀಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.